ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಸೊ ನಿಮಗೋಸ್ಕರ ಈ ವಿಡಿಯೋ 3 ಸ್ಟೆಪ್ಸ್ ಹೇಳ್ತೀನಿ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರೋರು ರಿಯಲ್ ಅಥವಾ ಫೇಕ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಮೊದಲನೇದು ರಿಜಿಸ್ಟ್ರೇಷನ್ ಫೀಸು ಮತ್ತು ಐ ಡಿ ಕಾರ್ಡ್ ಫೀಸು ಎಕ್ಸೆಟ್ರಾ ಫೀಸ್ಗಳು ಚಾರ್ಜಸ್ಗಳನ್ನ ಕೇಳ್ತಿದ್ರೆ ಅದು ಪಕ್ಕ ಫೇಕ್. ಎರಡನೇದು ಅವರು ಕಂಪನಿ ಡೀಟೇಲ್ಸು ಫೇಕ್ ಇರುತ್ತೆ ಮತ್ತು ಕಂಪನಿ ಡೀಟೇಲ್ಸ್ ಬಗ್ಗೆ ಅವರು ಯಾವುದೇ ಇನ್ಫಾರ್ಮೇಷನ್ ಕೊಡೋದಿಲ್ಲ ಮತ್ತು ಲೈವ್ ಲೊಕೇಶನ್ ಕಳಿಸೋದಿಲ್ಲ. ಕಳಿಸಿದ್ರು ಕೂಡ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಅದು ಫೇಕ್ ಆಗಿರುತ್ತೆ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಅದು ತುಂಬ ಲಾಂಗ್ ಟೆಕ್ಸ್ಟ್ ಆಗಿರುತ್ತೆ, ಅದು ಫೇಕ್ ಆಗಿರುತ್ತೆ. ಮತ್ತು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಅದು ಯಾವುದೂ ಕೇಳೋದಿಲ್ಲ ಮತ್ತು 2-3 ಅವರ್ಸ್ ಅಷ್ಟೇ ಕೆಲಸ ಇರುತ್ತೆ ಅಂತ ಸುಳ್ಳು ಹೇಳ್ತಾರೆ. ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ರೈಟಿಂಗ್ ಜಾಬ್ ಆಗಿರ್ಬೋದು ಮತ್ತು ಪ್ಯಾರಾಗ್ರಾಫ್ ಆಗಿರ್ಬೋದು ಮತ್ತು ಕ್ಯಾಪ್ಚಾ ಎಂಟ್ರಿ ಆ ಥರ ಹೇಳ್ತಾರೆ. ಸೊ 8-12 ಫೈಲ್ಗಳನ್ನ ನೀವು ಟೆಕ್ಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನೀವು ಟೆಕ್ಸ್ಟ್ ಮಾಡಿ ಕಾಪಿ ಪೇಸ್ಟ್ ಆ ಥರ ಏನಾದರೂ ಮಾಡಿ ಅವ್ರಿಗೆ ಕಳಿಸಿದಾಗ ಅವ್ರು ಇಮೇಲ್ ಮುಖಾಂತರ ಕಳಿಸಿ ಅಂತ ಹೇಳ್ತಾರೆ. ಸೊ ಇಮೇಲ್ಗೆ ಕಳಿಸಿರ್ತೀರ. ಸೊ ರಿಟರ್ನ್ ಅವರು ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಐ ಡಿ ಕಾರ್ಡ್ ಫೀಸ್ ಆಗಿರ್ಬೋದು ಅಥವಾ ಸ್ಯಾಲರಿ ಟ್ಯಾಕ್ಸ್ ಆ ಥರ ಆಗಿರ್ಬೋದು ಅಮೌಂಟ್ ಕೇಳ್ತಾರೆ. ಸೊ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಕೇಳಿ ಮತ್ತು ವರ್ಕ್ ಏನು ಪರ್ಪಸ್ಗೋಸ್ಕರ ಮಾಡಬೇಕು, ಹಾಗೆ ಕ್ವಶನ್ಸ್ಗಳನ್ನ ಜಾಸ್ತಿ ಮಾಡಿ ತಲೆ ಕೆಡಿಸ್ಕೊಬೇಡಿ. ಚೆನ್ನಾಗಿ ಕ್ವಶನ್ಸ್ಗಳು ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೇ ಸೊ ಇದು ರಿಯಲ್ ಅಥವಾ ಫೇಕ್ ಇರುತ್ತಾ ಅಂತ. ಸೊ ಕಂಪನಿ ರೆಪ್ಯೂಟೆಡ್ ಕಂಪನಿಗಳೆಲ್ಲ ಇಮೇಲ್ಸ್ ಮುಖಾಂತರ ಕಾಲ್ಸ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬ ಟೆಕ್ಸ್ಟ್ ಇರ್ತವಲ್ಲ ಅದೆಲ್ಲ ಫೇಕು. ಸೊ 10th ಅನ್ಕಂಪ್ಲೀಟೆಡ್ ಎಜುಕೇಷನ್ ಆಗಿರುತ್ತಲ್ಲ ಮತ್ತು ಈಗ ಎಜುಕೇಷನ್ ಕಂಪ್ಲೀಟ್ ಆಗಿರೋರನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಹಾಗೆ ಹೌಸ್ ವೈಫ್ಗಳನ್ನ ಸೊ ಸಿಗುತ್ತೆ, ವೆಯ್ಟ್ ಮಾಡಿ, ಲಾಂಗ್ ಟೈಮ್ ಜಾಬ್ ಸಿಗಬೇಕಷ್ಟೇ. ಸೊ ಈಗ ಎಲ್ಲ ಕಡೆ ಫೇಕ್ ಇರುತ್ತೆ, ಸ್ವಲ್ಪ ನೋಡಿ ನೀವು ವರ್ಕ್ ಬಗ್ಗೆ ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಯಾವುದೇ ರೀತಿ ಅಮೌಂಟ್ ಕೇಳಿದ್ರೆ ಅದು ಫಸ್ಟೇ ಫೇಕ್ ಅಂತ ನೀವು ಬ್ಲಾಕ್ ಮಾಡಿಬಿಡಿ. ಸೊ ಇದಾಗಿತ್ತು ವಿಡಿಯೋ. ಯಾರಾದರೂ ಅಮೌಂಟ್ ಕಳ್ಕೊಂಡಿದ್ರೆ ಕಮೆಂಟ್ ಮಾಡಿ. ಸೊ ಬೇರೆಯವ್ರಿಗೆ ಯಾರಿಗೂ ಅಮೌಂಟ್ ಕೊಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು.